ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಯಾವ್ಯಾವ ಕೆಟಗರಿಗೆ MBBS ಸೆಮಿ ಗೌರ್ಮೆಂಟ್ ಸೀಟಿನ ಕಟ್ ಆಫ್ ಎಷ್ಟು ನಿಂದಿರ್ಬೋದು ಅನ್ನೋದನ್ನ ಏನೈತಲ್ಲ ಈ ವಿಡಿಯೋ ಕಂಪ್ಲೀಟಾಗಿ ನೋಡೋನು. ಈ ವಿಡಿಯೋ ಒಳಗೆ ಆಲ್ಮೋಸ್ಟ್ ಅಲ್ಲ 2024 ಒಳಗೆ ಎಷ್ಟು ಕಟ್ ಆಫ್ ನಿಂತಿತ್ತು ಮತ್ತು 2025 ಒಳಗೆ ಎಷ್ಟು ಕಟ್ ಆಫ್ ನಿಂತೈತಿ ಮತ್ತು 2026 MBBS ಸೆಮಿ ಗೌರ್ಮೆಂಟ್ ಸೀಟಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಹೋಗ್ಬೋದು ಅನ್ನೋದು ಏನೈತಲ್ಲ ಈ ವಿಡಿಯೋ ಒಳಗೆ ಎಕ್ಸ್ಪ್ಲೇನ್ ಮಾಡತ್ತನಿ. ಇದು ಪ್ರೆಡಿಕ್ಷನ್ ಅಷ್ಟ ಆಗಿರ್ತೈತಿ. ಆಲ್ಮೋಸ್ಟ್ ಅಲ್ಲ ರಿಸಲ್ಟ್ ಬಂದ ಮೇಲೆ ಏನೈತಲ್ಲ ಒಂದು 5 to 10 ಮಾರ್ಕ್ಸ್ ವೇರಿ ಆಗೋ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ಇನ್ನೊಂದು ಏನಂದ್ರೆ ಬಹಳಷ್ಟು ಸ್ಟೂಡೆಂಟ್ ಕೇಳತ್ತಿದ್ರು, ಸರ್ ಹೈದ್ರಾಬಾದ್ ಕರ್ನಾಟಕದ್ದು ಒಂದು ಸ್ವಲ್ಪ ಹೇಳ್ರಿ ಅಂತ ಬಹಳಷ್ಟು ಜನ ಕೇಳತ್ತಿದ್ರು. ಮತ್ತು ಇನ್ನೊಂದು ಏನಂದ್ರೆ ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿ ಈ ವರ್ಷ 550 MBBS ಸೀಟ್ ಇನ್ಕ್ರೀಸ್ ಆಗತ್ತವು. ಮತ್ತು ಅದ್ರೊಳಗೆ ನಮ್ಮ ಕರ್ನಾಟಕ ಸ್ಟೂಡೆಂಟ್ಗೆ ಅರೌಂಡ್ 450 MBBS ಸೀಟ್ ಸಿಗೋ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ನಮ್ಮ ಕರ್ನಾಟಕ ಒಳಗೆ ಟೋಟಲ್ ಆಗಿರುವಂಥ MBBS ಗೌರ್ಮೆಂಟ್ ಸೀಟ್ ಎಷ್ಟು ಅದಾವಂದ್ರೆ ಟೋಟಲ್ ಆಗಿ 22 ಕಾಲೇಜ್ ಅದಾವು, 3950 ಸೀಟ್ ಅದಾವು. ಮತ್ತು ESI ಮೆಡಿಕಲ್ ಕಾಲೇಜ್ 2 ಅದಾವು, ಆ ಕಾಲೇಜ್ ಒಳಗೆ ಎಷ್ಟಂದ್ರೆ 300 ಸೀಟ್ ಅದಾವು. ಮತ್ತು ಪ್ರೈವೇಟ್ ಮೆಡಿಕಲ್ ಕಾಲೇಜ್ ಟೋಟಲ್ ಆಗಿ ಎಷ್ಟು ಸೀಟ್ ಅದಾವಂದ್ರೆ 19,945 ಸೀಟ್ ಅದಾವು. ಮತ್ತು 13,945 ಸೀಟ್ ಅದಾವೆ. ಮತ್ತು ಇನ್ನೊಂದು ಏನಂದ್ರೆ KE ಕೌನ್ಸಿಲಿಂಗ್ ಮುಖಾಂತರ ಲಾಸ್ಟ್ ಇಯರ್ ಎಷ್ಟು ಸೀಟ್ ಅಲಾಟ್ಮೆಂಟ್ ಆಗ್ಯಾವಂದ್ರೆ 10,229 MBBS ಸೀಟ್ ಇನ್ಕ್ರೀಸ್ ಲಾಸ್ಟ್ ಇಯರ್ ಕೌನ್ಸಿಲಿಂಗ್ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗ್ಯಾವ. ಅಂದ್ರೆ KEದಿಂದ ಆಗಿದ್ದು ಅಂದ್ರೆ ಸ್ಟೇಟ್ ಕೋಟಾ ಒಳಗೆ. ನೆಕ್ಸ್ಟ್ ನೋಡ್ಬೇಕಂದ್ರೆ ಈ ವರ್ಷನೂ ಅಂದ್ರೆ ನಂಬರ್ ಆಫ್ ಪ್ರೈವೇಟ್ ಮೆಡಿಕಲ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಅದ್ರ ಜೊತೆ ಒಂದು ಬ್ಯಾಡ್ ನ್ಯೂಸ್ ಏನಂದ್ರೆ ಆಲ್ಮೋಸ್ಟ್ ಅಲ್ಲ ಲಾಸ್ಟ್ ಇಯರ್ ಏನೈತಿ ಟೋಟಲ್ 9 ಕಾಲೇಜಲ್ಲಿ NRI ಸೀಟ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು. ಈ ವರ್ಷಲ್ಲೇ ಆಲ್ಮೋಸ್ಟ್ ಅಲ್ಲ 22 ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಒಳಗೆ ಸೀಟ್ ಆ ರೀತಿ ಆತಂದ್ರೆ NRI ಸೀಟ್ ಅಂತ ಹೇಳಿ. NRI ಸೀಟ್ ಬಗ್ಗೆ ಕೆಲವೊಂದಿಷ್ಟು ಜನರಿಗೆ ಏನೈತಿಲ್ಲ ಗೊತ್ತಿರಂಗಿಲ್ಲ. ಅದ್ರ ಬಗ್ಗೆ ಒಂದು ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಹೇಳ್ತಾನೆ. ಲಾಸ್ಟ್ ಇಯರ್ ನಮ್ಮ ಕರ್ನಾಟಕ ಒಳಗೆ 9 ಕಾಲೇಜ್ ಒಳಗೆ 50-50 ಸೀಟ್ ಇನ್ಕ್ರೀಸ್ ಆದಾಗ NRI ಸೀಟ್ ಅಂತೇಳಿ ಹೊಸದಾಗಿ ಅನೌನ್ಸ್ ಮಾಡಿರ. ಮತ್ತು ಅದರ ಫೀಸ್ ಎಷ್ಟು ಇರ್ತೈತಿ ಅಂದ್ರೆ ಇಯರ್ಲಿ 25 lakhs ಫೀಸ್ ಇರ್ತೈತಿ. ಮತ್ತು ಲಾಸ್ಟ್ ಇಯರ್ ಆಲ್ಮೋಸ್ಟ್ ಅಲ್ಲ ಒಂದು ಸೀಟ್ ಉಳಿದಿಲ್ಲ ನಮ್ಮ ಕರ್ನಾಟಕ ಒಳಗೆ. ಮತ್ತು ಈ ವರ್ಷನೂ ಆಲ್ಮೋಸ್ಟ್ ಅಲ್ಲ ಎಲ್ಲ ಕಾಲೇಜ್ದಾಗ ಇಂಟ್ರೊಡ್ಯೂಸ್ ಮಾಡ್ರೆ ಒಂದು ಕಾಲೇಜ್ ಒಳಗೆ 200 ಸೀಟ್ ಅದಾವಂದ್ರೆ ಅರೌಂಡ್ 30 ಸೀಟ್ಸ್ NRI ಸೀಟಿಗೆ ಹೋಗ್ತಾವೆ. ಮತ್ತು ಇನ್ನು 30 ಸೀಟ್ಸ್ ಏನೈತಿ ಆಲ್ ಇಂಡಿಯಾ ಕೌನ್ಸಿಲಿಂಗ್ ಒಳಗೆ ಹೋಗ್ತಾವೆ. ಫಸ್ಟ್ ಅದಕ್ಕಂತೂ ಗೌರ್ಮೆಂಟ್ ಕಾಲೇಜಿದ್ದು ಒಂದು ಸ್ವಲ್ಪ ಕಟ್ ಆಫ್ ಹೊಡೆದು ಬೀಳೋ ಚಾನ್ಸಸ್ ಜಾಸ್ತಿ ಐತಿ. ಮತ್ತು ಈ ವಿಡಿಯೋ ಒಳಗೆ ಏನೈತಿ ಜನರಲ್ ಮೆರಿಟದ ಕಟ್ ಆಫ್ ನೋಡೋನು, ಎಷ್ಟೆಷ್ಟು ನಿಂದಿರ್ಬೋದು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ನೋಡೋನು. ಫಸ್ಟಿಗೆ ನೋಡ್ಬೇಕಂದ್ರೆ ಜನರಲ್ ಮೆರಿಟದು 2024 ಒಳಗೆ 77,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. 60 ಅಪ್ರಾಕ್ಸಿಮೇಟ್ಲಿ 603 ಮಾರ್ಕ್ಸಿಗೆ. ಮತ್ತು 2025 ಒಳಗೆ 73,000 ಆಲ್ ಇಂಡಿಯಾ ರ್ಯಾಂಕಿಂಗು 485 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ನೋಡ್ಬೋದು ನೀವು ಇಲ್ಲೇನೈತಿ ನಮ್ಮ ಕರ್ನಾಟಕ ಒಳಗೆ 2025 ಒಳಗೆ 1,277 ಸೀಟ್ ಇನ್ಕ್ರೀಸ್ ಆದರೂ ಕೂಡ ಜನರಲ್ ಮೆರಿಟ್ದಾಗ ಏನೈತಿ ಬಹಳಷ್ಟು ಕಾಂಪಿಟೇಷನ್ ಇತ್ತು. ಅದಕ್ಕೆ ನೋಡ್ಬೋದು ನೀವು ಆಲ್ ಇಂಡಿಯಾ ರ್ಯಾಂಕಿಂಗ್ ಬರೀ 5,000 ಡಿಫ್ರೆನ್ಸ್ ಆಗೈತಿ, ಕಾಂಪಿಟೇಷನ್ ಜಾಸ್ತಿ ಐತಿ. ನೆಕ್ಸ್ಟ್ 485 ಮಾರ್ಕ್ಸಿಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫು 505 ಮಾರ್ಕ್ಸ್ ಐತಿ. ಇಷ್ಟು ಮಾರ್ಕ್ಸ್ ಅಂತೂ ಎಕ್ಸ್ಪೆಕ್ಟೇಷನ್, ಇದಕ್ಕಿಂತ 5 ಮಾರ್ಕ್ಸ್ ಜಾಸ್ತಿನೂ ಹೋಗ್ಬೋದು ಕಡಿಮೆನೂ ಹೋಗ್ಬೋದು. ಇದೊಂಥರ ಬಾರ್ಡರ್ ಲೈನ್ದಾಗ ಇದ್ದಂಗೆ ಅಂತ ಹೇಳ್ಬೋದು. ನೆಕ್ಸ್ಟ್ ನೋಡ್ಬೇಕಂದ್ರೆ ಹೈದ್ರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ 94,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಎಷ್ಟು ಮಾರ್ಕ್ಸ್ ಅಂದ್ರೆ 469 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟಂದ್ರೆ 500 ಮಾರ್ಕ್ಸಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ 2024 ಒಳಗೆ 103,000 ಆಲ್ ಇಂಡಿಯಾ ರ್ಯಾಂಕಿಗೆ 581 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು 2025 ಒಳಗೆ 122,000 ಆಲ್ ಇಂಡಿಯಾ ರ್ಯಾಂಕಿಗೆ 450 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ನೋಡ್ಬೋದು ಜನರಲ್ ಮೆರಿಟ್ ಕನ್ನಡ ಮೀಡಿಯಮ್ಗೆ ಒಂದು ಸ್ವಲ್ಪ
ಕಟ್ ಆಫ್ 20,000 ರ್ಯಾಂಕಿಂಗ್ ಡಿಫ್ರೆನ್ಸ್ ಆಗೈತಿ. ನೆಕ್ಸ್ಟ್ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 485 ಅಂತ ನಾವು ಅಂದಾಜು ಐತಿ. ಮತ್ತು ಇದಕ್ಕಿಂತ ಕಡಿಮೆ ಆದ್ರೂ ನಮಗೂ ಖುಷಿ ಆಗ್ತೈತಿ, ಮತ್ತು ಇದಕ್ಕಿಂತ ಜಾಸ್ತಿ ಹೋದ್ರೆ ಏನು ಮಾಡೋಕ್ಕಾಗಂಗಿಲ್ಲ. ನೆಕ್ಸ್ಟ್ ಜನರಲ್ ಮೆರಿಟ್ ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ಇದ್ರದ್ದು 2024 ಒಳಗೆ 1,24,000 ಆಲ್ ಇಂಡಿಯಾ ರ್ಯಾಂಕಿಗೆ 449 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಈ ವರ್ಷನೂ ಕನ್ನಡ ಮೀಡಿಯಮ್ಕಿಂತ ಒಂದು ಆಲ್ಮೋಸ್ಟ್ ಅವ್ರು ಒಂದು 2 to 3 ಮಾರ್ಕ್ಸ್ ವೇರಿ ಆಗೋ ಚಾನ್ಸಸ್ಸು ಇರ್ತೈತಿ. ಮತ್ತು ಇನ್ನೊಂದೇನಂದ್ರೆ ಒಂದು ಸ್ವಲ್ಪ ಜಾಸ್ತಿನೂ ಹೋಗುವಂಥ ಚಾನ್ಸಸ್ ಇರ್ತೈತಿ. ಯಾಕಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇರ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗ್ತೈತಿ. ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್. ನೆಕ್ಸ್ಟ್ ನೋಡ್ಬೇಕಂದ್ರೆ ಜನರಲ್ ಮೆರಿಟ್ ರೂರಲ್. ಜನರಲ್ ಮೆರಿಟ್ ರೂರಲ್ದು ಓಕೆ ಜನರಲ್ ಮೆರಿಟ್ ರೂರಲ್ 2024 ಒಳಗೆ 89,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು 592 ಮಾರ್ಕ್ಸಿಗೆ. ಮತ್ತು 2025 ಒಳಗೆ ನೋಡ್ಬೇಕಂದ್ರೆ 84,000. ನಮ್ಮ ಕರ್ನಾಟಕ ಒಳಗೆ ಆಲ್ರೆಡಿ ಹೇಳೀನಿ 1,200 ಸೀಟ್ ಇನ್ಕ್ರೀಸ್ ಆದರೂ ಜನರಲ್ ಮೆರಿಟ್ ರೂರಲ್ ಒಳಗೆ ಎಷ್ಟು ಕಾಂಪಿಟೇಷನ್ ಐತೆ ಅನ್ನೋದು ನಿಮ್ಗೆ ಕಾಣ್ತೈತಿ ಇಲ್ಲಿ. ಮತ್ತು ಇಲ್ಲಿ ನೋಡ್ಬೋದು ಲಾಸ್ಟ್ ಇಯರ್ 475 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 495 ಮಾರ್ಕ್ಸ್ ಐತಿ. ನೆಕ್ಸ್ಟ್ ಯಾವುದಂದ್ರೆ ಹೈದರಾಬಾದ್ ಕರ್ನಾಟಕ. ಹೈದರಾಬಾದ್ ಕರ್ನಾಟಕ ಲಾಸ್ಟ್ ಇಯರ್ 1,04,000 ಆಲ್ ಇಂಡಿಯಾ ರ್ಯಾಂಕಿಗೆ 462 ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗೈತಿ. ಈ ವರ್ಷನೂ ನಿಮ್ಮ ಮಾರ್ಕ್ಸ 470 ಮೇಲಿದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಲ್ಮೋಸ್ಟ್ ಆಲ್ ಒಂದು 5 to 10 ಮಾರ್ಕ್ಸ್ ಅಷ್ಟೇ ವೇರಿ ಆಗ್ತಿರ್ತೈತಿ. ಮತ್ತು ನೆಕ್ಸ್ಟ್ ವಿಡಿಯೋ ಒಳಗೆ ಯಾವ ಕ್ಯಾಟಗರಿದು ವಿಡಿಯೋ ಮಾಡ್ಬೇಕಂತೇಳಿ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಇದೇ ರೀತಿ ಅಪ್ಡೇಟ್ಗಾಗಿ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.